ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಸೇರಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜನರಲ್ ಸೆಕ್ರೆಟರಿ ಮಾಡಿ ಅವತ್ತಿಂದ ರಾಜಕೀಯದಲ್ಲಿ ಮುಂದುವರೆದು. ಸರ್, ನೀವು ರಾಜಕೀಯದಲ್ಲಿ ಆದರ್ಶ ವ್ಯಕ್ತಿ ಅಂತ ಯಾರಾದ್ರೂ ತಗೊಂಡಿದ್ದೀರಾ? ನಿಮ್ ರೋಲ್ ಮಾಡಲ್ ಅಂತ ಹೇಳ್ತಾರಲ್ಲ, ನಿಮ್ಗೆ ರೋಲ್ ಮಾಡಲ್ ಅಂತ ಯಾರಾದ್ರೂ ಇದ್ದಾರಾ ನಿಮ್ಗೆ? ಕೆಲವರು ರಾಜಕಾರಣಿಗಳು ಇದ್ದಾರೆ, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯವರು ಯಾವ ತರ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಕಮಿಟಿ ಮೀಟಿಂಗ್ಗಳಿದ್ದಾಗ MLA ಚರ್ಚೆ ಮಾಡ್ತೀವಿ. ಬೇರೆ ಬೇರೆ ಕ್ಷೇತ್ರ, ಅವು ಕ್ಷೇತ್ರ ಏನು ಡೆವಲಪ್ಮೆಂಟ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಏನು ಯಾವ ತರ ಗೌರ್ಮೆಂಟ್ ಗ್ರಾಂಟ್, ಆ ತರದ್ದೇನೇನೋ ಇರ್ತದೆ, ಚರ್ಚೆ ಮಾಡ್ತಾ ಇರ್ತೀವಿ. ಅವರಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಇರ್ತವೆ, ಅದನ್ನ ನಾನು ನಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಡ್ತೀನಿ. ಹಾಗೆ ನೀವು ರಾಜಕೀಯ ಜೀವನದಲ್ಲಿ ಬಂದಾಗ ಚುನಾವಣೆಯಲ್ಲಿ ಸುಮಾರು ಸತಿ ನೀವು ಹ್ಯಾಟ್ರಿಕ್ ಸಾಧಿಸಿದ್ದೀರಾ. ಸೊ ನಿಮ್ ಗೆಲುವಿಗೆ ಪ್ರೇರಣೆ ಏನು ಅಂತ ಸರ್? ಚುನಾವಣೆ 2 ಸಾರಿ ಸೋತಿದ್ದೇನೆ, 4 ಸಾರಿ ಗೆದ್ದಿದ್ದೇನೆ. ಅಂದ್ರೆ ಜನರ ಒಡನಾಟ 24x7 ಇರ್ತದೆ. ಫೋನ್ಗಳು ಅಟೆಂಡ್ ಮಾಡ್ತೀವಿ. ಸಾರ್ವಜನಿಕರು ಕೇಳಿದಂತದ್ದೆಲ್ಲವನ್ನ ಕೂಡ ತಕ್ಷಣ ಅಟೆಂಡ್ ಮಾಡ್ತೀವಿ. ಸರ್ಕಾರದ ಸವಲತ್ತುಗಳು ಕಾನ್ಸ್ಟಿಟ್ಯೂನ್ಸಿಲಿ ಪ್ರತಿಯೊಬ್ಬರಿಗೂ ಸಿಗ್ಬೇಕು ನೋಡ್ಕೊಳ್ತೀವಿ.